ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದಾದ ನಮ್ಮ ಕಲ್ಪನೆಗೆ ನಿಲುಕದ ಒಂದು ಅಸ್ತಿತ್ವದ ಬಗ್ಗೆ ಮಾತಾಡೋಣ. ಅದೇ ದೇವರು. ಹಾಗಾದ್ರೆ ಈ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಉತ್ತರ ಹುಡ್ಕೋಕೆ ನಾವು ಬೈಬಲ್ನ ಒಂದು ಮೂಲಭೂತ ಕಾನ್ಸೆಪ್ಟ್ನ ನೋಡೋಣ. ಅದೇ ದೇವರ ಅಳೆಯಲಾಗದ ಸ್ವರೂಪ. ಈ ಗ್ರಂಥದ ಪ್ರಕಾರ ದೇವರು ಅನ್ನೋ ಅಸ್ತಿತ್ವ ನಮ್ಮ ಸೃಷ್ಟಿಯ ಎಲ್ಲೆಗಳನ್ನೇ ಮೀರಿತ್ತು. ಅವರ ಸ್ವರೂಪ ಎಷ್ಟು ಅಪಾರ ಅನ್ನೋದ್ರಿಂದಾನೇ ಈ ವಿಷಯ ಶುರುವಾಗುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ? ದೇವರ ಅಸ್ತಿತ್ವ ಎಷ್ಟು ದೊಡ್ಡದು ಅಂದ್ರೆ ಈ ಇಡೀ ಬ್ರಹ್ಮಾಂಡ, ಈ ಮಹಾಕಾಶ ಕೂಡ ದೇವರನ್ನ ಹಿಡಿದಿಡೋಕ್ಕಾಗಲ್ಲ ಅಂತ ಬೈಬಲ್ ಹೇಳುತ್ತೆ. ಅಂದ್ರೆ ದೇವರು ಭೂತ, ವರ್ತಮಾನ, ಭವಿಷ್ಯ ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಎಲ್ಲಾ ಕಡೆನೂ ಒಂದೇ ಸಾರಿ ಇರ್ತಾರೆ. ಇಡೀ ಕಾಲ ಮತ್ತು ಜಾಗವನ್ನೇ ಅವರೇ ನಿಭಾಯಿಸ್ತಾ ಇರೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮ್ಗೆ ಈ ಇಡೀ ಜಗತ್ತು ಎಷ್ಟು ದೊಡ್ಡದಲ್ವಾ? ಆದ್ರೆ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ, ಅಂದ್ರೆ ದೇವರ ದೃಷ್ಟಿಯಲ್ಲಿ ಇದೆಲ್ಲ ಏನೂ ಅಲ್ಲ ಅನ್ನೋ ಹಾಗೆ ಅಷ್ಟು ಚಿಕ್ಕದು. ನೋಡಿ, ಇದನ್ನ ಕೇವಲ ಸೈಜ್ ಕಂಪ್ಯಾರಿಸನ್ ಅಂತ ಅನ್ಕೋಬೇಡಿ. ಇದು ಅಸ್ತಿತ್ವದಲ್ಲೇ ಇರುವ ಒಂದು ಮೂಲಭೂತ ವ್ಯತ್ಯಾಸ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ ನಮ್ಮ ಮನುಷ್ಯರ ದೃಷ್ಟಿಕೋನ ಯಾವತ್ತಿಗೂ ಸೀಮಿತವಾಗಿರುತ್ತೆ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ದೇವರಿಗೂ ನಮ್ಗೂ ಇಷ್ಟೊಂದು ದೊಡ್ಡ ಅಂತರ ಇದ್ರೆ ಸೀಮಿತ ಜೀವಿಗಳಾದ ನಾವು ಆ ಅನಂತ ದೇವರನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ಈ ಮೂಲಗ್ರಂಥ ಈ ತಾರ್ಕಿಕ ಸಮಸ್ಯೆಯಿಂದ ಹಿಂದೆ ಸರಿಯಲ್ಲ. ಬದಲಾಗಿ ದೇವರು ಮೂಲತಃ ಅದೃಶ್ಯ ಅನ್ನೋ ಸತ್ಯವನ್ನು ಹೇಳುವ ಮೂಲಕ ಇದನ್ನು ನೇರವಾಗಿ ಎದುರಿಸುತ್ತೆ. ಬೈಬಲ್ ಈ ವಿಷಯದಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ದೇವತ್ವದ ಮೊದಲನೇ ವ್ಯಕ್ತಿ ಅಂದ್ರೆ ತಂದೆಯಾದ ದೇವರನ್ನು ಸೃಷ್ಟಿಯಾದ ಯಾವ ಜೀವಿಯೂ ನೇರವಾಗಿ ನೋಡಕ್ಕೂ ಆಗಲ್ಲ, ಗ್ರಹಿಸೋಕೂ ಆಗಲ್ಲ. ಈ ಅಂತರದಿಂದ ಒಂದ್ ದೊಡ್ಡ ಸಮಸ್ಯೆ ಉಂಟಾಗತ್ತೆ. ಯೋಚನೆ ಮಾಡಿ, ನಾವು ಯಾರನ್ನಾದರೂ ಪ್ರೀತಿಸ್ಬೇಕು ಅಂದ್ರೆ ಮೊದ್ಲು ಅವ್ರನ್ನ ತಿಳ್ಕೋಬೇಕಲ್ವಾ? ಹಾಗಾದ್ರೆ ನಾವು ನೋಡಕ್ಕಾಗ್ದ, ಪೂರ್ತಿಯಾಗಿ ತಿಳ್ಕೊಳಕ್ಕಾಗ್ದ ದೇವರನ್ನ ಪ್ರೀತಿಸೋದ್ ಹೇಗ್ ಸಾಧ್ಯ? ಹಾಗಾದ್ರೆ ಈ ದೊಡ್ಡ ಅಂತರವನ್ನ ದಾಟೋದ್ ಹೇಗೆ? ಇದಕ್ಕಾಗಿಯೇ ಈ ಗ್ರಂಥ 2 ತುಂಬಾನೇ ಪ್ರಮುಖವಾದ ಪರಿಕಲ್ಪನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಇವು ಸೃಷ್ಟಿಗೂ ಸೃಷ್ಟಿಕರ್ತನಿಗೂ ಸೇತುವೆ ಇದ್ದ ಹಾಗೆ. ಮೊದಲನೆಯದು ಸಿಂಹಾಸನ. ಕೇಳಿದ ತಕ್ಷಣ ನಮಗೇನೋ ಒಂದು ಕುರ್ಚಿ ಅಂತ ಅನಿಸ್ಬಹುದು. ಆದ್ರೆ ಇದು ಆ ಥರದ ಭೌತಿಕ ಆಸನ ಅಲ್ಲ. ಬದಲಿಗೆ ಇದು ಸೃಷ್ಟಿಯೊಳಗೆ ದೇವರ ಅಧಿಕಾರ ಮತ್ತು ಅವರ ಹೆಸರು ನೆಲೆಸಿರುವ ಒಂದು ಜಾಗ. ಅಲ್ಲಿಂದಾನೇ ಅವರು ಇಡೀ ಸೃಷ್ಟಿಯನ್ನ ಆಳೋದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ದೇವರು ತಮ್ಮ ಹೆಸರನ್ನ ಆ ಸಿಂಹಾಸನದ ಮೇಲೆ ಸ್ಥಾಪಿಸ್ತಾರೆ. ಆಮೇಲೆ ತಮ್ಮ ಹೆಸರಿನ ಮೂಲಕ ಆಜ್ಞೆಗಳನ್ನ ಕೊಡ್ತಾರೆ. ಆ ಆಜ್ಞೆಗಳನ್ನ ದೇವದೂತರು ತಗೊಂಡು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಹೀಗೆ ಈ ದೈವಿಕ ಅಧಿಕಾರದ ಮೂಲಕ ಇಡೀ ಸೃಷ್ಟಿಯ ಆಡಳಿತ ನಡೆಯುತ್ತೆ. ಆದ್ರೆ ಈ ಸಿಂಹಾಸನ ಅನ್ನೋದು ಆಡಳಿತದ ಒಂದು ವ್ಯವಸ್ಥೆಯನ್ನಷ್ಟೇ ಕೊಡುತ್ತೆ. ಆದ್ರ ಆ ಅಂತರವನ್ನ ಸಂಪೂರ್ಣವಾಗಿ ಮುಚ್ಚೋಕೆ ಒಂದು ವ್ಯವಸ್ಥೆ ಸಾಲ್ದು. ಅದಕ್ಕೆ ಉತ್ತರ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂತು. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಬದಲಾವಣೆಯನ್ನ ನಾವು ಗಮನಿಸಬೇಕು. ಮೊದಲೆಲ್ಲ ದೇವರು ತಮ್ಮ ಪ್ರತಿನಿಧಿಯಾಗಿ ದೇವದೂತರನ್ನ ಕಳಿಸ್ತಾ ಇದ್ರು. ಆದ್ರೆ ಅವತಾರದ ನಂತರ ದೇವರು ಪ್ರತಿನಿಧಿಯನ್ನ ಕಳಿಸೋದಿಲ್ಲ, ಬದಲಾಗಿ ತಾವೇ ಕುಮಾರನ ರೂಪದಲ್ಲಿ ನೇರವಾಗಿ ಬರ್ತಾರೆ. ಹಾಗಾಗಿ ಇಲ್ಲೇ ಇದೆ ನೋಡಿ ಅತಿ ಮುಖ್ಯವಾದ ಪಾಯಿಂಟ್. ಅನಂತವಾದದ್ದು ಸೀಮಿತವಾದ ಈ ಸೃಷ್ಟಿಯೊಳಗೆ ಕಾಲಿಡುತ್ತೆ. ಇದು ನಮ್ಮೆಲ್ಲರ ಕಲ್ಪನೆಯನ್ನೂ ಮೀರಿದ ಒಂದು ದೊಡ್ಡ ರಹಸ್ಯ. ಕುಮಾರನ ಈ ಮಾತು, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆಯುದು ಎಷ್ಟು ಅದ್ಭುತವಾಗಿ ಆ ಅದೃಶ್ಯ ದೇವರ ಪರಿಪೂರ್ಣ ರೂಪವಾಗಿ ಕುಮಾರನ ಪಾತ್ರವನ್ನ ವಿವರಿಸುತ್ತೆ ಅಲ್ವಾ? ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಈ ಇಡೀ ದೈವಿಕ ಯೋಜನೆಯ ಕೊನೆಯ ಗುರಿ ಏನು? ಈ ಗ್ರಂಥದಲ್ಲಿ ಹೇಳಿರೋ ಹಾಗೆ ಅದರ ಅಂತಿಮ ಉದ್ದೇಶ ಏನು ಅಂತ ನೋಡೋಣ ಬನ್ನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೃಷ್ಟಿಯನ್ನ ಸಂಪೂರ್ಣವಾಗಿ ಸರಿಪಡಿಸಿ ಅದನ್ನ ಪರಿಪೂರ್ಣಗೊಳಿಸೋದೇ ಇದರ ಗುರಿ. ಇದೇ ನೋಡಿ ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್. ಕುಮಾರ ಸಿಂಹಾಸನ ಮತ್ತು ಹೆಸರಿನ ನಿಜವಾದ ಉತ್ತರಾಧಿಕಾರಿಯಾಗಿ ದೈವಿಕತೆಯನ್ನ ಮತ್ತು ಸೃಷ್ಟಿಯನ್ನ ಎರಡನ್ನೂ ಒಟ್ಟಿಗೆ ಸೇರಿಸಿ ಎಲ್ಲವನ್ನೂ ತಂದೆಯಾದ ದೇವರಿಗೆ ಮತ್ತೆ ಒಪ್ಪಿಸ್ತಾನೆ. ಆದ್ರೆ ಇಲ್ಲೊಂದು ಕೊನೆಯ ಪ್ರಶ್ನೆ ಉಳಿಯುತ್ತೆ. ಸೃಷ್ಟಿಯ ಸ್ವತಂತ್ರ ಇಚ್ಛೆ ಪರಿಪೂರ್ಣ ಆಗತ್ತೆ ಅಂತ ಹೇಳಿದ್ವಿ. ಅದು ಹೇಗೆ? ಈ ಗ್ರಂಥದ ಪ್ರಕಾರ ಅದು ಪ್ರೀತಿಯ ಮೂಲಕ ಆಗತ್ತೆ. ಇದು ನಮ್ಮನ್ನ ಒಂದು ಆಳವಾದ ಯೋಚನೆಗೆ ತಳ್ಳುತ್ತೆ ಅಲ್ವಾ? ಪ್ರೀತಿಯಿಂದ ಪೂರ್ತಿಯಾಗಿ ಪರಿಪೂರ್ಣಗೊಂಡ ಆ ಸ್ಥಿತಿ, ಅದು ಹೇಗಿರಬಹುದು?
ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.